ಭಿನ್ನರಾಶಿಗಳ ಗುಣಾಕಾರ ಭಾಗ 2 ಮಲ್ಟಿಪ್ಲಿಕೇಶನ್ ಆಫ್ ಫ್ರ್ಯಾಕ್ಷನ್ಸ್ ಪಾರ್ಟ್ 2. ಬನ್ನಿ ಭಿನ್ನರಾಶಿಗಳ ಗುಣಾಕಾರದ ಬಗ್ಗೆ ಇನ್ನಷ್ಟು ನೋಡೋಣ. ನಮಗೆ ತಿಳಿದಿರುವಂತೆ ನಾವು ಒಂದು ಭಿನ್ನರಾಶಿಯನ್ನು ಒಂದು ಪೂರ್ಣ ಸಂಖ್ಯೆಯಿಂದ ಗುಣಿಸಿದಾಗ ಅಂಶವನ್ನು ಪೂರ್ಣ ಸಂಖ್ಯೆಯಿಂದ ಗುಣಿಸಿ ಛೇದವನ್ನು ಹಾಗೆಯೇ ಬಿಡುತ್ತೇವೆ. ಹಾಗಾದರೆ ನಾವು ಒಂದು ಭಿನ್ನರಾಶಿಯನ್ನು ಪೂರ್ಣ ಸಂಖ್ಯೆ 1ರಿಂದ ಗುಣಿಸಿದರೆ ಏನಾಗುತ್ತದೆ? ನಮ್ಮ ಉತ್ತರವು ಅದೇ ಭಿನ್ನರಾಶಿಯಾಗಿರುತ್ತದೆ. ಏಕೆಂದರೆ ಅಂಶವನ್ನು 1ರಿಂದ ಗುಣಿಸಿದಾಗ ಅಂಶವು ಅದೇ ಆಗಿರುತ್ತದೆ. ಇದರರ್ಥ ನನ್ನ ಉತ್ತರವು ಕೊಟ್ಟಿರುವ ಭಿನ್ನರಾಶಿಯೇ ಆಗಿರುತ್ತದೆ. ಈಗ ಪೂರ್ಣ ಸಂಖ್ಯೆಯು ಶೂನ್ಯವಾಗಿದ್ದರೆ ಏನಾಗುತ್ತದೆ? ಇದರರ್ಥ ನೀವು ಅಂಶವನ್ನು ಶೂನ್ಯದಿಂದ ಗುಣಿಸುತ್ತಿದ್ದೀರಿ. ಯಾವುದೇ ಸಂಖ್ಯೆಯನ್ನು ಶೂನ್ಯದಿಂದ ಗುಣಿಸಿದಾಗ ಫಲಿತಾಂಶವು ಶೂನ್ಯವೇ ಆಗಿರುತ್ತದೆ. ಆದ್ದರಿಂದ ಅಂಶವು ಶೂನ್ಯವಾಗಿದ್ದರೆ ಭಿನ್ನರಾಶಿಯೂ ಸಹ ಶೂನ್ಯವಾಗಿರುತ್ತದೆ ಮತ್ತು ಉತ್ತರವೂ ಸಹ ಶೂನ್ಯವಾಗಿರುತ್ತದೆ. ಆದ್ದರಿಂದ ನಾವು ತಿಳಿದುಕೊಳ್ಳುವುದು ಏನೆಂದರೆ ಯಾವುದೇ ಭಿನ್ನರಾಶಿಯನ್ನು ಶೂನ್ಯದಿಂದ ಗುಣಿಸಿದಾಗ ಉತ್ತರವು ಶೂನ್ಯವಾಗುತ್ತದೆ ಮತ್ತು ನಾವು ಒಂದು ಭಿನ್ನರಾಶಿಯನ್ನು 1ರಿಂದ ಗುಣಿಸಿದರೆ ಉತ್ತರವು ಅದೇ ಭಿನ್ನರಾಶಿಯಾಗಿ ಉಳಿಯುತ್ತದೆ. ಬನ್ನಿ ಈಗ ನಾವು ಏನನ್ನು ಕಲಿತಿದ್ದೇವೆ ಎಂದು ನೋಡೋಣ. ನಾವು 2 ಭಿನ್ನರಾಶಿಗಳನ್ನು ಗುಣಿಸಿದಾಗ ಏನು ಮಾಡಿದೆವು? ನಾವು ಅಂಶ ಮತ್ತು ಛೇದ ಎರಡನ್ನೂ ಗುಣಿಸಿದ್ದೇವೆ. ಹಾಗಾಗಿ ನೀವು ಬಯಸಿದರೆ ಅವು 2 ಭಿನ್ನರಾಶಿಗಳಾಗಲಿ 3 ಭಿನ್ನರಾಶಿಗಳಾಗಲಿ ಅಥವಾ ಅದಕ್ಕೂ ಹೆಚ್ಚಿನ ಭಿನ್ನರಾಶಿಗಳನ್ನು ಗುಣಿಸುತ್ತಿದ್ದರೂ ನೀವು ಯಾವಾಗಲೂ ಅಂಶ ಮತ್ತು ಛೇದ ಎರಡನ್ನೂ ಗುಣಿಸುತ್ತೀರಿ. ಈಗ ನಾನು ಅದನ್ನು ಯಾವ ಕ್ರಮದಲ್ಲಾದರೂ ಗುಣಿಸಬಹುದೇ? ಹೌದು, ಏಕೆಂದರೆ ಗುಣಾಕಾರವನ್ನು ಯಾವ ಕ್ರಮದಲ್ಲಾದರೂ ಮಾಡಬಹುದು ಮತ್ತು ನಾವು ಒಂದೇ ಗುಣಲಬ್ಧವನ್ನು ಪಡೆಯುತ್ತೇವೆ. ಹಾಗಾದರೆ ನಾವು ಏನನ್ನು ಕಲಿತೆವು? ನಾವು ಭಿನ್ನರಾಶಿಗಳನ್ನು ಯಾವಾಗ ಗುಣಿಸಿದರೂ ಅದನ್ನು ನೀವು ಯಾವುದೇ ಕ್ರಮದಲ್ಲಿ ಗುಣಾಕಾರ ಮಾಡಬಹುದು ಮತ್ತು ಗುಣಲಬ್ಧವು ಯಾವಾಗಲೂ ಒಂದೇ ಆಗಿರುತ್ತದೆ. ಬನ್ನಿ ಈಗ ಭಿನ್ನರಾಶಿಗಳ ಬಗ್ಗೆ ಸ್ವಲ್ಪ ಹೆಚ್ಚು ನೋಡೋಣ. ಈ 2 ಯುಗ್ಮಗಳ ಬಗ್ಗೆ ಗಮನ ಹರಿಸೋಣ. ಮೊದಲ ಜೋಡಿ 3ನೇ 2 ಮತ್ತು 2ನೇ 3 ಹಾಗೂ ಎರಡನೆಯದು 7ನೇ 4 ಮತ್ತು 4ನೇ 7. ಈಗ ನಾವು ಇಲ್ಲಿ ಏನು ನೋಡುತ್ತಿದ್ದೇವೆ? ಮೊದಲ ಭಿನ್ನರಾಶಿಯ ಅಂಶವು 2ನೇ ಭಿನ್ನರಾಶಿಯ ಛೇದವಾಗಿದೆ ಮತ್ತು ಮೊದಲ ಭಿನ್ನರಾಶಿಯ ಛೇದವು 2ನೇ ಭಿನ್ನರಾಶಿಯ ಅಂಶವಾಗಿದೆ ಎಂಬುದನ್ನು ನಾವು ಗಮನಿಸಬಹುದು. ಇದರರ್ಥ ನಾವು ಮೂಲತಃ 2ನೇ ಭಿನ್ನರಾಶಿಗಾಗಿ ಅಂಶ ಮತ್ತು ಛೇದವನ್ನು ಪರಸ್ಪರ ತಲೆಕೆಳಗು ಮಾಡಿದ್ದೇವೆ. ಈಗ ನಾವು ಈ ರೀತಿ ಬದಲಿಸಿರುವ ಭಿನ್ನರಾಶಿಯನ್ನು ಮೊದಲ ಭಿನ್ನರಾಶಿಯ ವ್ಯುತ್ಕ್ರಮ ಅಥವಾ ಗುಣಾತ್ಮಕ ಪ್ರತಿಲೋಮ ಎಂದು ಕರೆಯುತ್ತೇವೆ. ಇದರರ್ಥ 3ನೇ 2ರ ವ್ಯುತ್ಕ್ರಮವು 2ನೇ 3 ಅಥವಾ 7ನೇ 4ರ ವ್ಯುತ್ಕ್ರಮವು 4ನೇ 7 ಆಗಿದೆ. ಬನ್ನಿ ಈಗ ಈ 2 ಜೋಡಿಗಳನ್ನು ಗುಣಿಸಿ ಏನಾಗುತ್ತದೆ ಎಂದು ನೋಡೋಣ. ಹಾಗಾಗಿ ನಾನು 3ನೇ 2ನ್ನು 2ನೇ 3ರಿಂದ ಗುಣಿಸಿದರೆ ನನ್ನ ಗುಣಲಬ್ಧವು 3ನ್ನು 2 ಬಾರಿ ಗುಣಿಸಿದಾಗ 6 ಮತ್ತು 2ನ್ನು 3 ಬಾರಿ ಗುಣಿಸಿದಾಗ 6. ಹಾಗಾಗಿ 6ನೇ 6 ಅಂದರೆ 1. ಮತ್ತು ಎರಡನೆಯ ಸಂದರ್ಭದಲ್ಲಿ 4ನ್ನು 7 ಬಾರಿ ಗುಣಿಸಿದಾಗ 28 ಮತ್ತು 7ನ್ನು 4 ಬಾರಿ ಗುಣಿಸಿದಾಗ 28. ಆದ್ದರಿಂದ 28ನೇ 28 ಅಂದರೆ 1ಕ್ಕೆ ಸಮವಾಗಿರುತ್ತದೆ. ಆದ್ದರಿಂದ ಈ ಸಂದರ್ಭದಲ್ಲಿ ನನ್ನ ಗುಣಲಬ್ಧವು 1 ಆಗಿದೆ. ಹಾಗಾಗಿ ನಾವು ನೋಡುವುದೇನೆಂದರೆ ನಾನು ಒಂದು ಭಿನ್ನರಾಶಿಯನ್ನು ಅದರ ವ್ಯುತ್ಕ್ರಮದೊಂದಿಗೆ ಪರಸ್ಪರ ಗುಣಿಸಿದಾಗ ಉತ್ತರವು 1 ಆಗಿರುತ್ತದೆ. ಹೀಗಾಗಿ ಇದರರ್ಥ ಈಗ ನಾನು 2 ಭಿನ್ನರಾಶಿಗಳನ್ನು ಹೊಂದಿದ್ದು ಅವುಗಳನ್ನು ಪರಸ್ಪರ ಒಟ್ಟಿಗೆ ಗುಣಿಸಿದರೆ ಅದರ ಉತ್ತರವು 1 ಆಗಿರುತ್ತದೆ.
ಆದ್ದರಿಂದ ಆ ಎರಡು ಭಿನ್ನರಾಶಿಗಳು ಪರಸ್ಪರ ವ್ಯುತ್ಕ್ರಮಗಳು ಅಥವಾ ಗುಣಾತ್ಮಕ ಪ್ರತಿಲೋಮಗಳಾಗಿರುತ್ತವೆ. ಬನ್ನಿ ಈಗ ಇನ್ನೊಂದು ಉದಾಹರಣೆಯನ್ನು ನೋಡೋಣ. ನನ್ನ ಬಳಿ 3ನೇ 1 ಮತ್ತು 1ನೇ 3 ಇರುವ ಭಿನ್ನರಾಶಿಗಳಿದೆ. ಅವುಗಳ ಗುಣಲಬ್ಧ 1 ಆಗಿದೆ. ಹಾಗಾದರೆ ನಾನು 1ನೇ 3 3 ಎಂದು ಬರೆಯಬಹುದೇ? ಹಾಗಾಗಿ ನಾನು 3ನೇ 1 3ರಿಂದ ಗುಣಿಸಿದರೆ ಗುಣಲಬ್ಧವು 1 ಆಗಿರುತ್ತದೆ. ಆದ್ದರಿಂದ 3ನೇ 1 ಮತ್ತು 3 ಪರಸ್ಪರ ವ್ಯುತ್ಕ್ರಮಗಳಾಗಿವೆ. ಬನ್ನಿ ಈಗ ಇನ್ನೂ ಕೆಲವು ವ್ಯುತ್ಕ್ರಮಗಳನ್ನು ನೋಡೋಣ. ಈಗ 5ರ ವ್ಯುತ್ಕ್ರಮ ಏನು? ಅಂದರೆ 5 ಯಾವುದರಿಂದ ಗುಣಿಸಿದರೆ ಗುಣಲಬ್ಧವು 1 ಆಗಬಹುದು? ಅದು 5ನೇ 1. ಹಾಗಾದರೆ ಈಗ 1ರ ಬಗ್ಗೆ ಏನು? 1 ಯಾವುದರಿಂದ ಗುಣಿಸಿದರೆ ನಮ್ಮ ಗುಣಲಬ್ಧವು 1 ಆಗಬಹುದು? 1 ಗುಣಿಸು 1 ಸಮ 1. ಅಂದರೆ 1ರ ವ್ಯುತ್ಕ್ರಮವು 1 ಆಗಿದೆ. ಈಗ ಶೂನ್ಯದ ಬಗ್ಗೆ ಏನು? ಈಗ ಶೂನ್ಯದ ವ್ಯುತ್ಕ್ರಮ ಏನು? ಒಂದು ವೇಳೆ ಶೂನ್ಯವನ್ನು ಒಂದು ಸಂಖ್ಯೆಯಿಂದ ಗುಣಿಸಿದಾಗ 1 ಬರುವ ಯಾವುದಾದರೂ ಸಂಖ್ಯೆ ಇದೆಯೇ? ಇಲ್ಲ. ಏಕೆಂದರೆ ಶೂನ್ಯ ಗುಣಿಸು ಯಾವುದೇ ಸಂಖ್ಯೆ ಸಮ ಶೂನ್ಯ. ನೀವು ಶೂನ್ಯವನ್ನು ಯಾವುದೇ ಸಂಖ್ಯೆಯಿಂದ ಗುಣಿಸಿ 1 ಗುಣಲಬ್ಧವಾಗಿ ಪಡೆಯುವ ಯಾವುದೇ ಸಂಖ್ಯೆಯನ್ನು ಕಂಡುಹಿಡಿಯಲು ಸಾಧ್ಯವಿಲ್ಲ. ಆದ್ದರಿಂದ ಶೂನ್ಯಕ್ಕೆ ಯಾವುದೇ ವ್ಯುತ್ಕ್ರಮ ಇಲ್ಲ ಅಥವಾ ಇದರ ಯಾವುದೇ ಗುಣಾತ್ಮಕ ಪ್ರತಿಲೋಮ ಇಲ್ಲ ಎಂದು ನೀವು ಹೇಳಬಹುದು.